ಸಾಲ ಮನ್ನಾ ಬರ ಘೋಷಣೆಗೆ ಆಗ್ರಹಿಸಿ ಇಳಕಲ್ನಲ್ಲಿ ರೈತರ ಪ್ರತಿಭಟನೆ. ನಮಸ್ಕಾರ, ಜನತಾ ಧ್ವನಿ ನ್ಯೂಸ್ಗೆ ಸ್ವಾಗತ. ಇಳಕಲ್, ಹುಣಗುಂದ, ಅವಳಿ ತಾಲೂಕಿನಲ್ಲಿ ಸಮರ್ಪಕ ಮಳೆಯ ಕೊರತೆಯಿಂದ ಬೆಳೆಗಳು ಒಣಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರ ಘೋಷಣೆ, ಬೆಳೆ ಸಾಲ ಮನ್ನಾ ಹಾಗೂ ತುರ್ತು ಪರಿಹಾರಕ್ಕೆ ಆಗ್ರಹಿಸಿ ಇಳಕಲ್ ನಗರದಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಇಳಕಲ್ ಹಾಗೂ ಹುಣಗುಂದ ತಾಲೂಕಿನಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೊಲಗಳಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ನೀರಿನ ಕೊರತೆಯಿಂದ ಸಂಪೂರ್ಣ ಒಣಗುತ್ತಿದ್ದು ರೈತರ ಬದುಕು ಆತಂಕಕ್ಕೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಇಳಕಲ್, ಹುಣಗುಂದ ಘಟಕ ಹಾಗೂ ರೈತ ಸಮಾಜದ ನೇತೃತ್ವದಲ್ಲಿ ರೈತರು ಇಳಕಲ್ ನಗರದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯಲು ಮುಂದಾದರು. ಪ್ರತಿಭಟನಾಕಾರರು ಎರಡೂ ತಾಲೂಕುಗಳನ್ನು ತಕ್ಷಣವೇ ಬರಪೀಡಿತ ತಾಲೂಕುಗಳೆಂದು ಘೋಷಿಸಬೇಕು, ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ ಯಾವುದೇ ವಿಳಂಬವಿಲ್ಲದೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇದಲ್ಲದೆ ಸಾಲ ಮಾಡಿ ಬಿತ್ತನೆ ನಡೆಸಿರುವ ರೈತರಿಗೆ ಬೆಳೆ ಕೈಗೆ ಬಾರದಿರುವುದರಿಂದ ಎಲ್ಲ ಬೆಳೆ ಸಾಲಗಳನ್ನು ಮನ್ನಾ ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ರೈತರು ಮತ್ತೊಂದು ಪ್ರಮುಖ ಸಮಸ್ಯೆಯನ್ನು ಅಧಿಕಾರಿಗಳ ಗಮನಕ್ಕೆ ತಂದರು. ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ತಾಂತ್ರಿಕ ದೋಷಗಳು ಹೆಚ್ಚಾಗಿದ್ದು ಸರಿಯಾಗಿ ಬೆಳೆ ಸಮೀಕ್ಷೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ರೈತರು ಪ್ರತಿದಿನ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಆ್ಯಪ್ನ ದೋಷಗಳನ್ನು ಕೂಡಲೇ ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಸಲ್ಲಿಸಿದರು. ಇನ್ನೊಂದೆಡೆ ರೈತ ಸಂಪರ್ಕ ಕೇಂದ್ರದಿಂದ ವಿತರಿಸಲಾದ ಸೂರ್ಯಕಾಂತಿ ಬೀಜಗಳು ಹೊಲದಲ್ಲಿ ಬಿತ್ತನೆ ಮಾಡಿದರೂ ಮೊಳಕೆಯೊಡೆಯದೆ ರೈತರಿಗೆ ಮತ್ತಷ್ಟು ನಷ್ಟ ಉಂಟಾಗಿದೆ ಎಂದು ಆರೋಪಿಸಿದ ರೈತರು ಬೀಜ ಕಂಪನಿಗಳಿಂದ ಹಣವನ್ನು ಮರಳಿ ಕೊಡಿಸುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಅಮರೇಶ್ ಪಮ್ಮಾರ ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಸೋಮಲಿಂಗಪ್ಪ ಅಂಟರದಾನಿ ರೈತರ ಮನವಿಗಳನ್ನು ಸ್ವೀಕರಿಸಿ ಸರ್ಕಾರಕ್ಕೆ ಸಮಗ್ರ ವರದಿ ಸಲ್ಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡುವುದಾಗಿ ಭರವಸೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ರಾಜಶೇಖರಗೌಡ ಹುಡಿದಮನಿ, ಬಸನಗೌಡ ಪಾಟೀಲ, ಗುರು ಗಾಣಿಗೇರ, ಶರಣಗೌಡ ಗುಡಿಹಾಳ, ರಾಜಮಹಮ್ಮದ್ ನದಾಫ್, ಶಶಿಕಾಂತಗೌಡ ಪಾಟೀಲ, ತೋಟಪ್ಪ ತೋಪಲಕ್ಕಟ್ಟಿ, ಶರಣಗೌಡ ಕಂದಕೂರ, ರವಿ ಪಾಟೀಲ ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಇಳಕಲ್, ಹುಣಗುಂದ, ಅವಳಿ ತಾಲೂಕಿನ ಅನೇಕ ರೈತರು ಭಾಗವಹಿಸಿದ್ದರು. ರೈತರ ಈ ಪ್ರಮುಖ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ, ಬರ ಘೋಷಣೆ ಹಾಗೂ ಬೆಳೆ ಪರಿಹಾರ ಯಾವಾಗ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇಂತಹ ಇನ್ನಷ್ಟು ಸ್ಥಳೀಯ ಹಾಗೂ ನಿಖರ ಸುದ್ದಿಗಳಿಗಾಗಿ ಜನತಾ ಧ್ವನಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ರೈತರು ನಮ್ಮ ಬೆಳೆಗಳನ್ನು ನಾವೇ ಅಪ್ಲೋಡ್ ಮಾಡೋಕೆ ಅವಕಾಶ ಐತೆ, ಆದ್ರೆ ಅದು ರೈತರ ಆಂಡ್ರಾಯ್ಡ್ ಮೊಬೈಲ್ ಒಳಗೆ ಸರಿಯಾಗಿ ಸಲ್ಲಿಕೆ ಆಗ್ತಾ ಇಲ್ಲ. ಹಲವಾರು ಲೋಪದೋಷಗಳು ಅದರಲ್ಲಿ ನಾವು ಈ ವಿಷಯವಾಗಿ ನಾವು ಅಧಿಕಾರಿಗಳನ್ನ ಕೇಳಿದರೆ ಸಹಾಯವಾಣಿಗೆ ಕರೆ ಮಾಡಿ ಅಂತ ಹೇಳುತ್ತಾರೆ. ರೈತರ ಮೊಬೈಲ್ಗೆ ಹೊಂದಾಣಿಕೆ ಆಗಿರ್ಬೇಕು. ಆ ಆ್ಯಪ್ ಸಂಬಂಧ ನಾವು ಮೊಬೈಲ್ನ ಬದಲಿಕೆ ಮಾಡಿಕೊಳ್ಳಿ ಸಹಾಯವಾಣಿ ಅವರು ಹೇಳಿದ್ರೆ ನೀವು ಏನಂತೇಳಿ ನಮಗೆ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಆ ಆ್ಯಪನ್ನ ನೀವು ರೈತರಿಗೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಮಾಡಬೇಕು. ಹಾಗೂ ರೈತರ ಸಾಲ ಮನ್ನಾ ವಿಷಯವಾಗಿ ಸಾಲ ಮಾಡಿ ಬಿತ್ತನೆ ಮಾಡಿರುವಂತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ಒಳಗೆ ಹೋಗ್ತವೆ. ರೈತರ ಕೈಗೆ ಈ ವರ್ಷ ಯಾವುದೂ ಬೆಳೆ ಬರುವಂತಕ್ಕಂಥದ್ದು ನಿರೀಕ್ಷೆ ಏನಿಲ್ಲ. ಎಲ್ಲಿನೂ ಎಫೆಕ್ಟ್ ಮುಂಗಾರು ಮತ್ತು ಹಿಂಗಾರು ಎರಡೂ ಕೂಡ ಮಳೆ ಇಲ್ಲ ಅಂತ ಹೇಳಿ ಹವಾಮಾನ ವರದಿಗಳು ಹೇಳ್ತಾ ಇದ್ದಾವೆ. ನೋಡಿ, ಈಗ ಮಳೆಗಾಲ ಇದು ಯಾವ ರೀತಿ ಬೇಸಿಗೆ ಬಿಸಿಲು ಇದ್ದಾಗಿದೆ. ಈ ಸಂಪೂರ್ಣವಾಗಿ ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲ. ದನಕರುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಇಲ್ಲವಾದಲ್ಲಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇಳಕಲ್ ತಾಲೂಕು, ಹುಣಗುಂದ ತಾಲೂಕನ್ನು ಸಂಪೂರ್ಣವಾಗಿ ಬಂದ್ ಮಾಡುತ್ತೇವೆ. ಹಾಗಾಗಿ ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಈ ಕುರಿತಾಗಿ ಗಂಭೀರವಾಗಿ ಚರ್ಚಿಸಿ ನಮಗೆ ಒಂದು ವಾರದೊಳಗೆ ಒಳ್ಳೆ ಬರುವವರೆಗೆಲ್ಲ ಕೊಡಬೇಕು, ಏನಾಗೈತೆ ಏನಿಲ್ಲ ಅಂತಂದೇಳಿ. ಇದು ಇನ್ಶೂರೆನ್ಸ್ ಇದ್ದು ಕೂಡ ಅದೇ ರೀತಿಯಾಗಿದೆ. ಅದ್ರದ್ದು ಕೂಡ ನಮ್ಗೆ ವರದಿಯೆಲ್ಲ ಎಡಿಯವರು ಈಗ ಸತತ ತಂದು ಕೊಡಬೇಕು. ತಹಶೀಲ್ದಾರ್ ಅವರು ಬರ್ಬೇಕು. ಇಲ್ಲಿ ಎಡಿಯವರು ಅಕಸ್ಮಾತ್ ಇಲ್ಲಿ ಬರಲಿಲ್ಲಪ್ಪ ಅಂತಂದ್ರೆ ನಾವು ಹಿಂದೆ ಹೋಗಿ ರೈತ ಸಂಪರ್ಕ ಕೇಂದ್ರವನ್ನು ಕಿಲ್ಲಿ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತೀವಿ. ಇಳಕಲ್ ಘಟಕ ಹಾಗೂ ಹುಣಗುಂದ ಘಟಕ ಜಂಟಿಯಾಗಿ ಇವತ್ತು ಹೋರಾಟ ನಡೆಸಿದ್ದೇವೆ. ಯಾಕಂದ್ರೆ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದ್ದಂತೆ ಮಳೆ ಎಲ್ಲಿನೂ ಪರಿಣಾಮವಾಗಿ ಆಗೇ ಇಲ್ಲ. ರೈತರು ನಾವೆಲ್ಲ ಸ್ವಲ್ಪ ಮಳೆಗೆ ಮೊದಲು ಬಿತ್ತಿ ನಾವು ಹಣವನ್ನು ಖರ್ಚು ಮಾಡಿಕೊಂಡಿದ್ದೀವಿ. ಬೆಳೆಗಳು ಕೂಡ ಚೆನ್ನಾಗಿ ಬಂದಿದ್ವು. ಆದರೆ ಈಗ ಸುಮಾರು 1.5 ತಿಂಗಳಿಂದ ಮಳೆನೇ ಇಲ್ಲ.
ಬಿದ್ದಿಲ್ಲ, ಒಂದು ಹನಿ ನೀರು ಕೂಡ ಮಳೆ ಬಿದ್ದಿಲ್ಲ. ಅದರ ಸಲುವಾಗಿ ರೈತರು ಬೆಳೆದಂಥ ತೊಗರಿ, ಸಜ್ಜೆ, ಹೆಸರು, ಉದ್ದು ಇವೆಲ್ಲ ಬೆಳೆ ಒಣಗಲಿಕ್ಕೆ ಸರ್ಕಾರ ಕೂಡ ಗೊತ್ತಾಗಿದೆ. ಸರ್ಕಾರ, ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ, ರೈತರು ಬರಗಾಲವನ್ನು ಸಾರಬೇಕಂತ. ಆದರೆ ಡ್ಯಾಮ್ಗಳು ಕೂಡ ಸ್ವಲ್ಪ ನೀರು ಬಂದು ಎಲ್ಲ ಕುರಿತಾಗಿ ಈಗ ಒಳಹರಿವು ಕಡಿಮೆ ಆಗಿದೆ ಅನ್ನೋದು ತಮಗೆಲ್ಲ ಗೊತ್ತಿದ್ದ ವಿಷಯ. ಅದರ ಸಲುವಾಗಿ ನಾವೆಲ್ಲ ರೈತರು ಏನು ಮಾಡಕತ್ತೀವಪ್ಪ ಅಂದ್ರೆ ಸರ್ಕಾರಕ್ಕೆ ಬರಗಾಲ ಸಾರಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೂ ಬೆಳೆ ವಿಮೆಯನ್ನು ಹಿಂದಿನ ವರ್ಷ ಕೊಟ್ಟಿಲ್ಲ, ಆ ವಿಮೆಯನ್ನು ಬಿಡುಗಡೆ ಮಾಡಬೇಕು. ಮತ್ತು ರೈತರ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸೊಸೈಟಿಗಳಲ್ಲಿ ಇರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ನಮ್ಗೆ ಸಹಕರಿಸಬೇಕಂತ ಹೇಳಿ ಪತ್ರಿಕಾಕರ್ತರಿಗೆ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರ್ಕಾರ ಇನ್ಶೂರೆನ್ಸ್ ಕಟ್ಟಿ ಅಂತ ಹೇಳ್ತಾರೆ. ರೈತರ ಬೆಳೆದ ಬೆಳೆಗೆ ಸ್ವಲ್ಪ ರೈತರಿಗೆ ಬರುತ್ತೆ, ಸ್ವಲ್ಪ ರೈತರಿಗೆ ಬರೋದಿಲ್ಲ. ಆನೆವರಿ ಮಾಡ್ತಾರೆ, ಬೆಳೆ ಕಟಾವು ಅಂತ ಮಾಡ್ತಾರೆ. ಈ ಕಟಾವು ರೈತರ ಸಮ್ಮುಖದಲ್ಲಿ ಆಗೋದಿಲ್ಲ. ಅವರೇ ಮಾಡಿ ಇಷ್ಟು ಪರಿಹಾರ ಕೊಡ್ತಾರೆ. ಸರ್ಕಾರಿ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಲಾಭ ಆಗ್ತಿದೆ, ರೈತನಿಗೆ ಯಾವುದೇ ಥರದ ಲಾಭ ಇಲ್ಲ. ನಾವೇನಾದರೂ ಕೇಳಿದ್ರೆ ನಿಮ್ಮ ಸಿ ಮಾಡಿದ್ದೀವಿ, ಆ ಪ್ರಕಾರ ಕೊಟ್ಟಿದೆ ಅಂತಾರ. ಆ ಥರ ಹೆಂಗೆ ಪ್ರಚಾರ ಮಾಡ್ತಾರೆ, ಅದೇ ಥರ ರೈತರಿಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯಬೇಕು. ಯಾಕಂದ್ರೆ ಈಗ ಒಬ್ಬ ರೈತರಿಗೆ ಬಂದಾತಂತಾನ, ಇನ್ನೊಬ್ಬ ರೈತರಿಗೆ ಬರಲ್ಲ. ಅವ್ಯವಹಾರ ನಡೀತಾ ಇದೆ. ಯೂನಿವರ್ಸಲ್ ಸೋಪ್ ಅನ್ನೋ ಕಂಪ್ನಿ ಐತೆ, ಅದಕ್ಕೆ ಈ ವರ್ಷ 936 ಕೋಟಿ ಲಾಭ ತೋರಿಸ್ತಾ ಇದ್ದಾರೆ. ಉಳಿದ ಎರಡೇ ಕಂಪ್ನಿಯಲ್ಲಿ ಲಾಸ್ ಇದೆ. ನಮ್ಮ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗೆ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ್ದಾರೆ. ನಮ್ಮಲ್ಲಿ ಮುಂಗಾಮಿಗೆ ಕಟ್ಟಿದ್ದೀವಿ. ಇನ್ನುವರೆಗೆ ಏನಾಗಿದೆ ಎಂಬುದು ಅಧಿಕಾರಿಗಳು ಮಾಹಿತಿನೇ ಕೊಡ್ತಾ ಇಲ್ಲ. ಮೊನ್ನೆ 4ನೇ ತಾರೀಕು AD ಸಾಹೇಬ್ರನ್ನ ಭೇಟಿ ಆದರೆ ಇನ್ನು ನಮ್ಗೆ ಯಾವುದೇ ವರದಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇವತ್ತು ಅವರು ಉತ್ತರ ಕೊಡೋರಿಗೂ ನಾವು ಕೊಡೋದಿಲ್ಲ. ಪೂರ ಸಂಪೂರ್ಣ ರಸ್ತೆ ಉಗ್ರವಾದ ಚಳವಳಿ ಮಾಡ್ತೀವಿ. ಇವತ್ತು ಪೂರ್ಣ ರಸ್ತೆ ಬಂದಿರುತ್ತೆ. ರೈತರು ಕೂಡ ಎಚ್ಚೆತ್ಕೋಬೇಕು. ಇನ್ಶೂರೆನ್ಸ್ ಕಟ್ ಅಂತ ಹೇಳ್ತಾರೆ, ಅದು ಏನಾಯ್ತು ಕೇಳಬೇಕು. ಸರ್ಕಾರಿಗಳು ಅದೇ ಮಟ್ಟದಾಗ ಬಂದಿದೆ ಇಲ್ಲ ಅಂತಂದು ಒಳ್ಳೆ ರಿಟರ್ನ್ ಪ್ರಚಾರ ಮಾಡಬೇಕು. ಆವಾಗ ಮಾತ್ರ ರೈತರಿಗೆ ಗೊತ್ತಾಗುತ್ತೆ ನಾವು ಯಾವ ಥರ ಮಾಡಬೇಕು ಅನ್ನೋದು. ಇಳಕಲ್ ತಾಲೂಕು ಎರಡೂ ಕೂಡ ಬರಗಾಲಕ್ಕೆ ಘೋಷಣೆ ಮಾಡಬೇಕಂತ ಇವು ಎಲ್ಲ ಮಾರ್ಗಸೂಚಿಯಲ್ಲಿ ಫಿಟ್ಟಿಂಗ್ ಆಗಿದ್ದಾವೆ. ಶಾರ್ಟ್ಲಿ ಈಗ ಈ ವಾರದಲ್ಲಿ ಗ್ರೌಂಡ್ ಟ್ರೂತಿಂಗ್ ವರ್ಕ್ ಸ್ಟಾರ್ಟ್ ಮಾಡೋಂಥ ಇನ್ಸ್ಟ್ರಕ್ಷನ್ ಬಂದೈತಿ. ಈಗ ಈ ವಾರದಾಗ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಗ್ರೌಂಡ್ ಟ್ರೂತಿಂಗ್ ಅಂದರೆ ಆ್ಯಕ್ಚುಲಿ ಕೆಳ ಹಂತದಲ್ಲಿ ವಾಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ನಾವು ತಿರುಗಾಡಿ ಅದನ್ನು ನಾವು ವರದಿ ಕೊಡಬೇಕಾಗ್ತದೆ. ಸೊ ಈ ವಾರದಲ್ಲಿ ಅದನ್ನು ಮಾಡಿಕೊಟ್ರಂತಂದರೆ ಹುನಗುಂದ ಮತ್ತು ಇಳಕಲ್ಲು ಎರಡೂ ಬರಗಾಲಕ್ಕೆ ಘೋಷಣೆ ಮಾಡಲಿಕ್ಕೆ ಗೈಡ್ಲೈನ್ ಫಿಟ್ಟಿಂಗ್ ಅದಾವೆ. ಅದನ್ನು ಮಾಡ್ತೀವಿ ಏಜೆಂಟ್ಗಳಲ್ಲಿ. ಇದು ಒಂದೇದು. ಆಮೇಲೆ ಈ ಮೊದಲ ಹೇಳ್ದಂಗೆ ಈ ಸರಿ ಎಲ್ಲಿನೋ ಎಫೆಕ್ಟ್ ಇದೆ. ಎಲ್ಲಿನೋ ಎಫೆಕ್ಟು ಇದು 7 ವರ್ಷಕ್ಕೊಂದು ಸರಿ ಬರ್ತದೆ. ಸಾಮಾನ್ಯವಾಗಿ ರೆಕರೆನ್ಸ್ ಆಗ್ತಾ ಇರ್ತದೆ, 7 ವರ್ಷಕ್ಕೊಂದು ಸರಿ ಆಗ್ತದೆ. ಈ ವರ್ಷ ಎಲ್ಲಿನೋ ಎಫೆಕ್ಟು ಮೊದಲನೇ ಇದನ್ನು ನಾವು ಪ್ರಿಡಿಕ್ಟ್ ಮಾಡಿದ್ದು, ಹವಾಮಾನ IMD ಪ್ರಕಾರ ಪ್ರಿಡಿಕ್ಟ್ ಮಾಡಿದ್ದು. ಸೊ ಆ ಪ್ರಿಡಿಕ್ಟ್ ಮಾಡಿದ ಪ್ರಕಾರನೇ ಮಳೆ ಕಡಿಮೆ ಇದೆ. ಇದುವರೆಗೂ ನಮ್ಗೆ ಇಲ್ಲಿ ನಮ್ಮ ವಾಡಿಕೆಯಾಗಿ ಇಲ್ಲಿ ತನಕ ನಮಗೆ 109 mm ಮಳೆ ಆಗಬೇಕಾಗಿತ್ತು. ಸೊ ಇದುವರೆಗೆ 92 mm ಮಳೆಯಾಗಿದೆ. ಆದರೂ ಕೂಡ ಸ್ಟಾರ್ಟಿಂಗಲ್ಲಿ ಬಿತ್ತನೆಗೆ ಅನುಕೂಲ ಆಯಿತು. ಆಮೇಲೆ ಬಿತ್ತನೆ ಆದಮೇಲೆ ಜಸ್ಟ್ ಕೆಲವು ತೊಂದರೆ, ನಾಟಕನೂ ತೊಂದರೆ ಆಗಿತ್ತು. ಆಮೇಲೆ ನಾಟಿದ್ದಕ್ಕೂ ಈಗ ಒಣಗಾಗುತ್ತಾ ನಾವು ನೋಡಿದ್ದೀವಿ, ಒಣಗಾಗುತ್ತಾವು. ಹಾಗಾಗಿ ಇದು ಬರಗಾಲ ಘೋಷಣೆ ಮಾಡಲಿಕ್ಕೆ ಫಿಟ್ಟಿನ್ನೂ ಆಗೈತಿ. ಈ ವಾರದಾಗ ನಾವು ಅದನ್ನು ಮಾಡ್ತೀವಿ. ಇದು ಎಲ್ಲಿನೋ ಎಫೆಕ್ಟಿಂದ ಮೊದಲೇ ಬಿದ್ದಿದ್ದು. ಆಮೇಲೆ ನಾವು ರೈತರಿಗೆ ಏನು ಹೇಳಿದ್ವಿ, ಈ ಸರಿ ಎಲ್ಲಿನೋ ಎಫೆಕ್ಟ್ ಇರೋದ್ರಿಂದ ಬರ ನಿರೋಧಕ ಬೆಳೆ ಮತ್ತು ಬರ ನಿರೋಧಕ ತಳಿಗಳನ್ನು ಬಿತ್ತನೆ ಮಾಡಿ ಅಂತ ನಾವು ಎಲ್ಲರಿಗೂ ಹೇಳಿದ್ದೀವಿ. ಆದರೂ ರೈತರು ಈಗ ಇವನ್ ಸನ್ಫ್ಲವರ್ ಬಿತ್ತನೆ ಅಂದರೆ ಸೂರ್ಯಕಾಂತಿ, ಅದು ಕೂಡ ಬರ ನಿರೋಧಕನೇ. ಅದರ ಬದಲಾಗಿ ಇನ್ನೂ ಕೆಲವರು ಬಿತ್ತನೆ ಇನ್ನೂ ಇಲ್ಲ. ಮಳೆ ಆಗೋ ಸಂಭವನೂ ಈಗ ಜುಲೈ ಮತ್ತು ಆಗಸ್ಟಲ್ಲಿ ಭವಿಷ್ಯ ಇಲ್ಲ, ಮಳೆನೇ ಇಲ್ಲ. IMD ಪ್ರಕಾರ ಮಳೆ ಇಲ್ಲ. ಹಾಗಾಗಿ ಸಾವಿ ಅಂತ ಬೆಳೆಗಳನ್ನು ಬಿತ್ತನೆ ಮಾಡೋದು ಹೇಳಿದ್ವಿ. ಆದರೂ ರೈತರು ಆಶಾವಾದಿಗಳು ಬಿತ್ತನೆ ಮಾಡಿದ್ದಾರೆ. ಏನು ಮಾಡೋಕ್ಕಾಗೋದಲ್ಲ. ಮತ್ತು ನಾವು ಬರಗಾಲ ಪರಿಸ್ಥಿತಿ ಇದು ಜಗತ್ತಿಗೆ ಬಂದಿದ್ದು ನಮ್ಮ ಕೈಯಲ್ಲಿ ಇರುವಂಥದ್ದಲ್ಲ. ನಮ್ಮ ಕೈಯಲ್ಲಿ ನಾವು ಮಾಡುವಂಥದ್ದು ಮಾಡ್ತೀವಿ. ನಾವು ಬರಗಾಲ ಘೋಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ಜೊತೆಗೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಗೆ ಈಗ ಎಲ್ಲ ಕಡೆಯೂ ಕ್ಲೇಮ್ ಇನಿಷಿಯೇಷನ್ನು ಈ 3 ದಿವಸದಾಗ ಆಗ್ತೈತೆ ಅಂತ ನಾನು ಮಾಹಿತಿ ತೊಗೊಂಡಿದ್ದೀನಿ. ನಮ್ಮ ಕೇಂದ್ರ ಕಚೇರಿಯಿಂದನೂ ತೊಗೊಂಡಿದ್ದೀನಿ, ನಮ್ಮ GDFCಯಿಂದನೂ ತೊಗೊಂಡಿದ್ದೀನಿ, ಆಮೇಲೆ ಇನ್ಶೂರೆನ್ಸ್ ಕಂಪ್ನಿಯಿಂದನೂ ತೊಗೊಂಡಿದ್ದೀನಿ. ಎಕ್ಸೆಪ್ಟ್ ಉಳ್ಳಾಗಡ್ಡಿ ಮತ್ತು ಗೋಂಜಾಳ ಬಿಟ್ಟು ಈ 3-4 ದಿವಸದಾಗ
ಕ್ಲೇಮ್ ಇನಿಷಿಯೇಷನ್ ಪ್ರಾರಂಭ ಆಗ್ತದೆ. ತೊಗರಿ ಇದೆಲ್ಲ ಈಗ ಆಲ್ರೆಡಿ ಸೂರ್ಯಕಾಂತಿ ಆಗಿದೆ. ಈ 2-3 ದಿವಸದಲ್ಲಿ ಎಲ್ಲ ಬೆಳೆನೂ ಆಗ್ತವೆ ಎಕ್ಸೆಪ್ಟ್ ಒಂದು ಉಳ್ಳಾಗಡ್ಡಿ ಮತ್ತು ಇದು ಗೊಂಜಾಳ ಬಿಟ್ಟು ಸ್ವಲ್ಪ ಲೇಟ್ ಆಗ್ತವೆ. ಸರ್ ಕಾರಣ ಏನು ಸರ್? ಆಲ್ರೆಡಿ ನಮ್ದು ಕಾರ್ ಕಟಿಂಗ್ ಜನವರಿಯಲ್ಲಿ ಮುಗಿದೋಗುತ್ತೆ ಸರ್. ತೊಗರಿ ಆಲ್ಮೋಸ್ಟ್ ಆಲ್ ಫೆಬ್ರವರಿ ಇಟ್ಕೊಳ್ಳಿ. ಈ ಕಾರಣ ಯಾಕೆ ಡಿಲೇ ಅದು ಇನ್ಸೂರೆನ್ಸು ಕ್ಲೇಮ್ ಇನಿಷಿಯೇಷನ್ ಹಂತದಲ್ಲಿ ಏನು ತೊಂದರೆಗಳದಾವೋ ಗೊತ್ತಿಲ್ಲ. ನಾವೆಲ್ಲ ಕೊಡೋದು ಈಗ ಆ ತೊಂದರೆಗಳು ಏನದು, ಯಾಕಂದರೆ ಕೆಲವೊಂದು ಸರಿ ಇನ್ಸೂರೆನ್ಸ್ ಕ್ಲೇಮ್ಗಳನ್ನು ಎಲ್ಲ ಸೀಕ್ರೆಟ್ಸನ್ನ ಈ ಒಂದು ಮನವಿಯು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಇದೆ. ಸೊ ಈ ಮನವಿಯಲ್ಲಿರುವಂಥ ಅಂಶಗಳನ್ನು ನಾವು ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಒಂದು 2-3 ಅಂಶ ನಮ್ಮ ಹಂತದಲ್ಲೇ ಬಗೆಹರಿಸುವಂಥದ್ದು ಇದಾವೆ, ಸಾಧನೆ ಏನಿದ್ದಾವೆ. ನಮ್ಮ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಕೂಡಿ ಇಮಿಡಿಯೇಟ್ಲಿ ನಾವು ಅದಕ್ಕೆ ಸ್ಪಂದನೆಯನ್ನು ನೀಡ್ತೀವಿ. ಧನ್ಯವಾದಗಳು.